ನಮಸ್ಕಾರ ಸ್ನೇಹಿತರೆ. ಫೇರ್ನೆಸ್ ಕ್ರೀಮ್, ನಾನು ಫೇರ್ ಕಾಣಿಸ್ಬೇಕು, ಕೆನ್ಸು ಕಾಣಿಸ್ಬೇಕು, ಸ್ಮಾರ್ಟ್ ಕಾಣಿಸ್ಬೇಕಂತ ಎಷ್ಟೋ ಜನ ಏನು ಮಾಡ್ತಾರೆ, ಅದರಲ್ಲಿ ಏನು ಕಂಟೆಂಟ್ ಇದೆ, ಏನು ಮಾಲಿಕ್ಯೂಲ್ ಇದೆ, ಅದು ಅಥರೈಸ್ಡ್ ಇದೆ ಇಲ್ಲ ಅಂತ ನೋಡಲ್ದೇನೆ ಏನೋ ಒಂದು ಯಾರೋ ರೂಮ್ಮೇಟ್ಸು, ಕ್ಲಾಸ್ಮೇಟ್ಸು, ಫ್ರೆಂಡ್ಸು, ಮಚ್ಚ ಇದು ಯೂಸ್ ಮಾಡೋ, ನಾನು ಸ್ವಲ್ಪ ಇವಾಗ ಕಲರ್ ಎಲ್ಲ ನೋಡು ತುಂಬ ಫೇರ್ ಆಗಿದೆ, ನಿನಗೆ ಗೊತ್ತಲ್ಲ ನನಗೆ ಹೆಂಗೆ ಕಾಣಿಸ್ತಿದೆ ಮುಂಚೆ ಅಂತ. ಈ ಥರ ನಿಮ್ಮ ಫ್ರೆಂಡ್ ಯಾರಾದ್ರೂ ಹೇಳಿಬಿಟ್ಟು ಅವ್ರು ಏನು ಯೂಸ್ ಮಾಡಿದ ಕ್ರೀಮ್ ನೀವು ಏನಾದರೂ ಯೂಸ್ ಮಾಡಿ ಪಶ್ಚಾತ್ತಾಪ ಪಡಿಬೇಡಿ. ಯಾಕಂದರೆ ಇವತ್ತಿನ ಏನು ವಿಡಿಯೋ ಇದೆಯಲ್ಲ, ಇದು ಒಂದು ಶಾಕಿಂಗ್ ವಿಡಿಯೋ ಇದೆ. ಎಲ್ಲರೂ ಸ್ಪೆಷಲಿ ಯಾರಿಗೆ ಈ ಫೇರ್ನೆಸ್ ಕ್ರೀಮ್ ಯೂಸ್ ಮಾಡ್ತಾರಲ್ಲ ಎಲ್ಲರೂ ನೋಡ್ಬೇಕಂತ ವಿಡಿಯೋ ಮತ್ತು ಎಲ್ಲರ ಜೊತೆಗೆ ಶೇರ್ ಮಾಡುವಂಥ ವಿಡಿಯೋ. ಯಾರಾದರೂ ಫೇರ್ನೆಸ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಫಸ್ಟ್ ಈ ವಿಡಿಯೋ ಅವ್ರ ಜೊತೆಗೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ. ಯಾಕಂದರೆ ಇದು ಒಂದು ಶಾಕಿಂಗ್ ವಿಡಿಯೋ ಇದೆ. ನಾನು ಟಿ ವಿ ಸ್ಕ್ರೀನಲ್ಲಿ ಒಂದು ಫೇರ್ನೆಸ್ ಕ್ರೀಮ್ ಮತ್ತು ಸೋಪ್ ಬಗ್ಗೆ ಒಂದು ಇಮೇಜ್ ತೋರಿಸ್ತಾ ಇದ್ದೀನಿ. ನೇಮ್ ನಾನು ತೋರಿಸಿಲ್ಲ, ಇದು ಲೀಗಲ್ ಇಶ್ಯೂ ಆಗಬಾರ್ದಂತ. ಬಟ್ ಈ ಥರ ಮಲ್ಟಿಪಲ್ ಕಂಪನಿಗಳಿದೆ ಈ ಕ್ರೀಮ್ ಯೂಸ್ ಮಾಡಿಬಿಟ್ಟು ಎಷ್ಟೋ ಜನ ಇವಾಗ ಸಫರ್ ಆಗ್ತಾ ಇದ್ದಾರೆ. ಒಂದು ನಿಜವಾದ ಕತೆ ಏನಿದೆಯಲ್ಲ ಪುಣೆನಲ್ಲಿ ಆಗಿದೆ. ಆ ಒಂದು ಹುಡುಗಂದು ಇಂಟರ್ವ್ಯೂ ಎಲ್ಲ ನಾನು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ಸ್ಪೆಷಲಿ ಫೇರ್ನೆಸ್ ಕ್ರೀಮ್ನಲ್ಲಿ ಏನಿದೆ, ನಾವು ಫೇರ್ ಹೆಂಗೆ ಕಾಣಿಸ್ತೀವಿ ಅಂದರೆ ಅದರದ್ದು ಒಂದು ಕಾನ್ಸೆಪ್ಟ್ ಹೇಳ್ತೀನಿ. ಮೆಲೆನಿನ್ ಅಂತ ಒಂದು ಅಂಶ ಇರುತ್ತೆ ಬಾಡಿನಲ್ಲಿ. ಅದು ಬಾಡಿನಲ್ಲಿ ಜಾಸ್ತಿ ಇದ್ದಾಗ ಕಲರ್ ಕಪ್ಪಿರುತ್ತೆ. ಬಟ್ ಈ ಫೇರ್ನೆಸ್ ಕ್ರೀಮ್ಸ್ ಏನು ಯೂಸ್ ಮಾಡ್ತಾರೆ ಗೊತ್ತಾ, ಆ ಮೆಲೆನಿನ್ ಬಾಡಿದಿಂದ ಹೋಗಬೇಕು, ಮೆಲೆನಿನ್ ಬಾಡಿನಲ್ಲಿ ಕಾಣಿಸ್ಬಾರ್ದಂತ ಏನು ಮಾಡ್ತಾರೆ, ಅದರಲ್ಲಿ ಮರ್ಕ್ಯೂರಿ ನಾವೇನಿರ್ತಲ್ಲ ಪಾದರಸ ಅಂತ ಏನು ಹೇಳ್ತೀವಿ ನೋಡಿ, ಅದನ್ನು ಯೂಸ್ ಮಾಡ್ತಾರೆ. ಯೂಶ್ವಲಿ ಫೇರ್ನೆಸ್ ಕ್ರೀಮ್ನಲ್ಲಿ ಮರ್ಕ್ಯೂರಿ ಅಂಡರ್ ದ ಸೂಪರ್ವಿಷನ್ ಬಟ್ ಡರ್ಮ್ಯಾಟೊಲಜಿಸ್ಟ್, ಅದನ್ನು ಎಷ್ಟು 1 mg per kg ಮಾತ್ರೆನಲ್ಲಿನೇ 60 kg ನಿಮ್ಮದು ವೇಟ್ ಇದ್ದರೆ ನಿಮ್ಮ ಯೂಸೇಜು ಡೈಲಿ ನಿಮ್ಮ ಅಪ್ಲೈ ಮಾಡೋದು ಎಷ್ಟಿರುತ್ತೆ ಅಂದರೆ 60 mg per day ಮಾತ್ರ ಇರುತ್ತೆ. ಬಟ್ ಈ ಒಂದು ನಾನು ಸೋಪ್ ಮತ್ತು ಕ್ರೀಮ್ ತೋರಿಸ್ತಾ ಇದ್ದೀನಿ ನೋಡಿ, ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದಾಗ ಅದರಲ್ಲಿ 1500 mg ಬಂದಿದೆ ಪ್ರತಿ ಗ್ರಾಮ್ಗೆ. ಸೊ ಇಷ್ಟು ಹೆವಿ ಮೆಟಲ್ ಯಾವಾಗ ಬಾಡಿನಲ್ಲಿ ಹೋಗುತ್ತೆ, ಅದರಲ್ಲಿ ಮರ್ಕ್ಯೂರಿ ಅಂತ ಹೆವಿ ಮೆಟಲು ಪ್ರಾಬ್ಲಮ್ ಮಾಡೇ ಮಾಡುತ್ತೆ. ಸೊ ಈ ಕಥೆ ಏನಿದೆಯಲ್ಲ, ಪುಣೆದಿಂದ ಒಂದು 50 ಅಥವಾ 60 ಕಿಲೋಮೀಟರ್ ಇರುವ ಒಂದು ಊರಿದೆ. ಆ ಊರಿನಲ್ಲಿ ನೀವು ನೋಡ್ತಿರ್ಬೋದು, ಈ ಆ್ಯಂಕರ್ ಏನಿದಾರಲ್ಲ ಇವ್ರ ಹೆಸರು ಅಂದರೆ ರಾಹುಲ್ ಕುಲಕರ್ಣಿ ಅಂತ. ನೀವು ನೋಡ್ಬೋದು ಅವ್ರು ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಇಂಟರ್ವ್ಯೂಸ್ ಎಲ್ಲ ಮಾಡ್ತಾರೆ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ, ಈ ಥರ ಒಂದು ಘಟನೆ ಕೇಳಿ ಬಂದಾದ್ಮೇಲೆ ಈ ಹುಡುಗನ ಮನೆಯಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆಗೆ ಡಿಸ್ಕಷನ್ ಮಾಡ್ತಾರೆ, ಏನಾಯಿತು ಹೇಗಾಯ್ತು ಅಂತ. ಸೊ ಹೀ ಈಸ್ ಎ ಫೇಮಸ್ ಏನಿದೆ, ಒಬ್ಬರು ಮರಾಠಿ ಭಾಷೆಯಲ್ಲಿ ಏನು ಮಾಡ್ತಾರೆ, ವಿಡಿಯೋಸ್ ಮಾಡ್ತಾರೆ ಮತ್ತು ಯಾವುದೋ ಒಂದು ನ್ಯೂಸ್ ಚಾನೆಲ್ ಜೊತೆಗೆ ಅಟ್ಯಾಚ್ ಕೂಡ ಇದ್ದಾರೆ. ಸೊ ಇದು ಏನಿದೆ ನೋಡಿ, ಈ ಹುಡುಗ, ಒಂದು ನಿಮಿಷ, ಈ ಹುಡುಗ ಈ ಒಂದು ವಯಸ್ಸು 21 ವರ್ಷ, 21 years. ಸೊ ಇವನು ಏನು ಮಾಡ್ತಾನೆ, ಪುಣೆನಲ್ಲಿ ಓದ್ತಾ ಇದ್ದಾನೆ. ಓದುವಾಗ ಅವನ ಹಾಸ್ಟೆಲ್ನಲ್ಲಿ ಯಾರೋ ಅವ್ರ ಫ್ರೆಂಡ್ ಏನು ಮಾಡ್ತಾರೆ, ಈ ಥರ ಕ್ರೀಮ್ ಯೂಸ್ ಮಾಡ್ತಾ ಇದ್ದಾರೆ. ಒಂದು 15-20 ದಿವಸ ಆದಮೇಲೆ ಆ ಫ್ರೆಂಡ್ಸ್ ಮುಖ ನೋಡಿದ್ರೆ ಸ್ವಲ್ಪ ಅವ್ನ ಕಲರ್ ಫೇರ್ ಕಾಣಿಸುತ್ತೆ. ಫೇರ್ ಕಾಣಿಸಾದ್ಮೇಲೆ ಕೇಳ್ತಾನೆ, ಎಲ್ಲಿಂದ ಆರ್ಡರ್ ಮಾಡಿದೆ ಹೇಗಂದ್ರೆ, ಇಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು, ಇದರಲ್ಲಿ ಇದೆ ನೋಡು, ಇದು ಕ್ರೀಮ್ ಹೆಸರು ಅಂದಮೇಲೆ ಅವನು ಏನು ಮಾಡ್ತಾನೆ, ಫ್ರೆಂಡ್ಸ್ ಮಾತು ಕೇಳಿಬಿಟ್ಟು ಆನ್ಲೈನು ಆರ್ಡರ್ ಮಾಡ್ತಾನೆ. ಯೂಸ್ ಏನಂದರೆ, ದಿನ ರಾತ್ರಿ ಮಲಗಬೇಕಂದ್ರೆ ಫಸ್ಟು ಇವ್ರ ತಂದೆಯವ್ರು ಇಟ್ಕೊಂಡಿದ್ದಾರೆ ನೋಡಿ ಕೈನಲ್ಲಿ, ಇದು ಸೋಪ್ ಇದೆ, ಇದು ಕ್ರೀಮ್ ಇದೆ. ಈ ಸೋಪ್ ಹಚ್ಕೊಂಡು ಫಸ್ಟ್ ಮುಖ ತೊಳಿಬೇಕು, ಅದು ಆದಮೇಲೆ ಅದು ಕ್ರೀಮ್ ಹಾಕೋಬೇಕು.
ಸೊ ಒಂದು 15-20 ದಿನ ಮಾಡ್ತಾನೆ. 15-20 ದಿವಸ ಆದಮೇಲೆ ಇವನ ಬಾಡಿನಲ್ಲಿ ಸೈಡ್ ಎಫೆಕ್ಟ್ ಕಾಣಿಸುತ್ತೆ. ಏನಪ್ಪ ಸೈಡ್ ಎಫೆಕ್ಟ್ ಅಂದರೆ, ಒಮ್ಮೆ ಸುಸ್ತಾಗೋದು, ಕಣ್ಣಿಗೆ ಮಂಜು ಕಾಣಿಸೋದು, ಬೆನ್ನೋವು ಬರೋದು, ಒಮ್ಮೆ ಹಿಂಗೆ ಕೈ ಕಾಲೆಲ್ಲ ವೈಬ್ರೇಷನ್ ಆಗೋದು, ಶೇಕ್ ಆಗೋದು. ಆಮೇಲೆ ಬರ್ತಾ ಬರ್ತಾ ಒಂದು 2 ಹೆಜ್ಜೆನೂ ಮುಂದೆ ಹಾಕೋಕ್ಕಾಗ್ತಾ ಇಲ್ಲ. ಹೆಂಗಂದ್ರೆ ಜಾಸ್ತಿ ಓವರ್ ಆಲ್ಕೋಹಾಲ್ ಆದಮೇಲೆ ಎದ್ದು ನಿಂತ್ಕೊಳ್ಳೋಕ್ಕೂ ಆಗಲ್ಲ ನೋಡಿ, ಪೋಶ್ಚರ್ನಲ್ಲಿ ಆ ಥರ ಆಗ್ಬಿಡುತ್ತೆ. ಸಿವಿಯರ್ ಅವನಿಗೆ ಏನಾಗುತ್ತೆ, ನೆಕ್ ಪೇನ್ ಸ್ಟಾರ್ಟ್ ಆಗುತ್ತೆ. ಆವಾಗ ಅವ್ರ ತಂದೆಗೆ ಫೋನ್ ಮಾಡ್ತಾನೆ, ಡ್ಯಾಡಿ ನನಗೆ ಈ ಥರ ಆಗ್ತಾ ಇದೆ ಅಂದಮೇಲೆ ತಂದೆಯವ್ರು ಏನು ಮಾಡ್ತಾರೆ, ಬಾಪ ಊರಿಗೆ ಬಾ, ಇಲ್ಲೇ ತೋರಿಸೋಣ ಎಲ್ಲ ಅಂತಂದು ಪುಣೆದಿಂದ ಒಂದು 60 ಕಿಲೋಮೀಟ್ರ್ ಊರು ಹೋಗ್ತಾನೆ, ಹತ್ರನೇ. ಅಲ್ಲಿ ಲೋಕಲ್ ಫಿಸಿಷಿಯನ್ಗೆ, ನ್ಯೂರೋಲಜಿಸ್ಟ್ಗೆಲ್ಲ ತೋರಿಸ್ತಾರೆ. ಅವರು ಎಕ್ಸ್ರೇ MRIs ಎಲ್ಲ ಮಾಡ್ತಾರೆ. MRI ಮಾಡಿಬಿಟ್ಟು ಅವ್ರಿಗೇನು ಕನ್ಕ್ಲೂಸಿವ್ ಎವಿಡೆನ್ಸ್ ಬರಲ್ಲ. ಆಮೇಲೆ ಅವ್ರು ಏನು ಮಾಡ್ತಾರೆ, ಸುಮ್ಮನೆ ನಾರ್ಮಲ್ ಪೇನ್ ಕಿಲ್ಲರ್ಸು, ಸ್ವಲ್ಪ ಮಲ್ಟಿವೈಟಮಿನ್ಸ್ ಎಲ್ಲ ಕೊಡ್ತಾರೆ. ಬಟ್ ಈ ಹುಡುಗನಿಗೆ ಯಾವುದು ಅದರಿಂದ ಬೆನಿಫಿಟ್ ಆಗಲ್ಲ, ಹೊರತು ಜಾಸ್ತಿನೇ ಆಯಿತು. ಒಮ್ಮೆ ಚಳಿ ಜ್ವರ, 2-3 ಬ್ಲ್ಯಾಂಕೆಟ್ ಹಾಕಿದ್ರೂ ಬರೀ ಬೆವರೋದು, ಫುಲ್ ಚಳಿ, ಸುಸ್ತು. ಇವನ್ ಪೊಸಿಷನ್ ಹೆಂಗಿದೆ ಅಂದರೆ, ಬಾತ್ರೂಮ್ ಹೋಗ್ಬೇಕಂದ್ರೂ ತಂದೆಯಿಂದ ಹಿಡ್ಕೊಂಡು ಬಾತ್ರೂಮ್ ಕರ್ಕೊಂಡು ಹೋಗಬೇಕು. ತಿನ್ಬೇಕಂದ್ರೆ ವಾಮಿಟಿಂಗು, ವಾಂತಿ, ಇದೆಲ್ಲ ಆದಮೇಲೆ ಪಾಪ ತಂದೆ ಸಹಿಸೋಕ್ಕಾಗಿಲ್ಲ ಅವರಿಗೆ. ಆಮೇಲೆ ಏನು ಮಾಡ್ತಾರೆ, ಊರದಿಂದನೇ ತಿರ್ಗಾ ಇವ್ರು ಪುಣೆ ಒಂದು ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಹೋಗ್ತಾರೆ. ಹೋಗಿದಾದ್ಮೇಲೆ ಒಂದು ಡಾಕ್ಟರ್ನ ತೋರಿಸ್ತಾರೆ. ತೋರಿಸಿದಾದ್ಮೇಲೆ ಅವರೆಲ್ಲ ಇಂಟರ್ವ್ಯೂ ನಾನು ಕೇಳಿದ್ದೀನಿ. ಇವನು ಹೇಳಿದ ಪ್ರಕಾರ ಏನಂದರೆ, ಪೂರ್ತಿ ಒಂದು ಕಾಟ್ ಮೇಲೆ ಮಲಗಿಸ್ಬಿಟ್ಟು ಎಲ್ಲ ಕಡೆ ಚೆಕಪ್ ಎಲ್ಲ ಮಾಡಿಬಿಟ್ಟು ಅವ್ರು ಡಾಕ್ಟರ್ ಕೇಳ್ತಾರಂತೆ, ಏನಪ್ಪ ನೀನು ಏನಾದರೂ ಫೇರ್ನೆಸ್ ಕ್ರೀಮ್ ಏನಾದರೂ ಯೂಸ್ ಮಾಡ್ತಿದ್ದೇನೋ, ಕೆನ್ಸು ಕಾಣಿಸ್ಬೇಕು, ಫೇರ್ ಆಗಬೇಕಂತ. ಇವನಿಗೆ ಒಮ್ಮೆ ಶಾಕು, ನಾನು ಏನು ಕೇಳಿಲ್ಲ, ಇವು ಆನ್ ಆಫ್ ಸಡನ್ ಹೆಂಗೆ ಹೇಳಿದ್ರು ಸರ್ ಅಂತ. ಹೌದು ಸರ್. ಆಮೇಲೆ ಅವ್ರ ಮೊಬೈಲ್ನಲ್ಲಿ ತೆಗೆದ್ಬಿಟ್ಟು ಫೋಟೋ, ಈ ಕ್ರೀಮ್ ಏನಾದರೂ ಯೂಸ್ ಮಾಡ್ತಾ ಇದ್ದೆ ನೀನು ಅಂತ ತೋರಿಸ್ರಂತೆ. ಹೌದು ಸರ್, ನೀನು ಲಾಸ್ಟ್ 3 ತಿಂಗಳಿನಲ್ಲಿ ನನ್ನ ಹತ್ರ ಬರುವ 14ನೇ ಪೇಷಂಟ್ಸ್ ಇದೆಯಾ ಕಣಪ್ಪ. ನೋಡು, ನನ್ನ ಹತ್ರ ಆಲ್ರೆಡಿ ಇಷ್ಟು ಜನ ಬಂದು ಹೋಗಿದ್ದಾರೆ. ಈ ಕ್ರೀಮ್ನಲ್ಲಿ ಏನಾಗಿದೆ, ಸ್ವಲ್ಪ ಹೈ ಫಾರ್ಮ್ ಆಫ್ ಏನಾಗಿದೆ, ಮರ್ಕ್ಯೂರಿ ಇದೆ, ಪಾದರಸ ಇದೆ, ಅದರಿಂದ ಈ ಥರ ಸೈಡ್ ಎಫೆಕ್ಟ್ ಆಗಿದೆ. ನಿನಗೆ ನಾನು ಇಮ್ಯೂನ್ ಥೆರಪಿ ಕೊಡಬೇಕು, ಇಮ್ಯುನಿಟಿ ಸ್ಟ್ರಾಂಗ್ ಆಗಬೇಕಂತ ನಾನು ಸರ್ಟನ್ ಇಂಜೆಕ್ಷನ್ ಕೊಡಬೇಕು. ಅದು ಕಾಸ್ಟ್ಲಿ ಇರುತ್ತೆ. 1.5 ಲಕ್ಷ ರೂಪಾಯಿಗೆ ಒಂದು ಇಂಜೆಕ್ಷನ್ ಇರುತ್ತೆ. ಆ ಥರ 3 ಅಥವಾ 4 ಇಂಜೆಕ್ಷನ್ ಕೊಡಬೇಕಾಗುತ್ತೆ. ಆವಾಗ ಇದರಿಂದ ರಿಕವರ್ ಆಗೋಕ್ಕೆ ನಿನಗೆ ಒಂದು 5-6 ತಿಂಗಳು ಬೇಕು ಅಂತ ಹೇಳ್ತಾರೆ. ಸೊ ಪಾಪಿ ಇವಾಗ ಏನು ಇದನ್ನೇ ಇರಲಿಲ್ಲ, ಬಡ ಕುಟುಂಬದಿಂದ ಹೋಗಿ ಪುಣೆನಲ್ಲಿ ಏನೋ ಓದ್ತಾ ಇದ್ನೋ, ಅಲ್ಲಿಂದ ರಿಲೇಷನ್ನಲ್ಲಿ, ಫ್ರೆಂಡ್ಸ್ನಲ್ಲಿ ಎಲ್ಲ ಇದು ಮಾಡಿಬಿಟ್ಟು ದುಡ್ಡು ಅಡ್ಜಸ್ಟ್ ಮಾಡಿಬಿಟ್ಟು 1.5 ಲಕ್ಷ ಫಸ್ಟ್ ಒಂದು ಇಂಜೆಕ್ಷನ್ ತೊಗೊಳ್ತಾರೆ. ಫಸ್ಟ್ ಒಂದು ಇಂಜೆಕ್ಷನ್ ತೊಗೊಳಾದ್ಮೇಲೆ ಸ್ವಲ್ಪ ಇವನಿಗೆ ಚೇತರಿಕೆ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಬೆಟರ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಂಗೆ ಮಾಡ್ತಾ 3-4 ಇಂಜೆಕ್ಷನ್ ತೊಗೊಂಡ್ಬಿಟ್ಟು ಅವ್ರ ತಂದೆಯವರು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದಾರೆ, ನಾನು 6.5 ಲಕ್ಷ ಇನ್ನವರೆಗೆ ನಾನು ಸಾಲ ಮಾಡಿಬಿಟ್ಟು ಇವನಿಗೆ ರೆಡಿ ಮಾಡಿಸಿದ್ದೀನಿ ಸರ್. ಇನ್ನೂ ಒಂದು 2 ದಿನ 3 ಲಕ್ಷ ಬೇಕು. ಬರೇ ನಮ್ಮ ಹೇಳಲ್ದೇನೆ ಕೇಳಲ್ದೇನೆ ನಮ್ಮ ಮಗ ಏನಿದೆ ಈ ಥರ ಒಂದು ಕ್ರೀಮ್ ಯೂಸ್ ಮಾಡಿಬಿಟ್ಟು ಈ ಥರ ನೋಡಿ ಎಷ್ಟು ಸಮಸ್ಯೆ ಆಗಿಬಿಟ್ಟಿದೆ. ಇವಾಗ ಹೀಗೆ ಕೂತಿದ್ದಾನಲ್ಲ, ಇದು ಆಲ್ಮೋಸ್ಟ್ ಟ್ರೀಟ್ಮೆಂಟ್ ಆಗಿ 1.5 ತಿಂಗಳು ಆದಮೇಲೆ ಈ ಥರ ಕೂತಿದ್ದಾನೆ. ಇಲ್ಲಾಂದ್ರೆ ಮಲ್ಗೆ ಇರ್ತಿದ್ದಂತೆ. ವೇಟ್ ಆಲ್ಮೋಸ್ಟ್ ಒಂದು 8 ದಿನ 9 kg ವೇಟ್ ಕಡಿಮೆ ಆಗಿದೆ. ಮಾತಾಡ್ಬೇಕಂದ್ರೂ ತೊದಲ್ತಾ ಇದ್ದಾನೆ. ಈ ವಿಡಿಯೋ ರಾಹುಲ್ ಕುಲಕರ್ಣಿ ಅಂತ ಒಂದು ಮರಾಠಿ ರಿಪೋರ್ಟರ್ ಇದ್ದಾರೆ, ಅವ್ರ ಫೇಸ್ಬುಕ್ ಚಾನೆಲ್ ಮೇಲೆ ಈ ಒಂದು ವಿಡಿಯೋ ಅವೈಲೇಬಲ್ ಇದೆ. ಇಫ್ ಇನ್ ಕೇಸ್ ನಿಮಗೆ ಮರಾಠಿ ಏನಾದರೂ ಗೊತ್ತಾಗ್ಬಿಡುತ್ತೆ, ಇಲ್ಲಾಂದ್ರೆ ಇವತ್ತು ನಾಳೆ ಎಲ್ಲ ಮೇಟಾ AI ನೀವು ಅದೇ ಭಾಷೆನ ಕನ್ನಡನಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ಕೂಡ ಕೇಳ್ಕೋಬೋದು. ನಾನು ಈ ವಿಡಿಯೋ ಮಾಡೋದು ಉದ್ದೇಶ ಏನಂದರೆ, ಸುಮ್ಮನೆ ಏನೋ ಒಂದು ಫೇರ್ನೆಸ್ ಕ್ರೀಮ್ ಹೆಸರ ಮೇಲೆ ಏನು ಈ ಥರ ತೊಗೊಂಡ್ಬಿಟ್ಟು ಅಪ್ಲೈ ಮಾಡಿ ನಿಮಗೂ ಸಮಸ್ಯೆ, ಫ್ಯಾಮಿಲಿದವರಿಗೂ ತೊಂದರೆ. ಇವತ್ತು ನಾಳೆ ಮೊದಲೇ ಜನರ ಹತ್ರ ದುಡ್ಡಿಲ್ಲ,
ಅದರಲ್ಲಿ ಈ ಥರ ಏನೋ ಒಂದು ಫೇರ್ನೆಸ್ ಕ್ರೀಮ್ ಯೂಸ್ ಮಾಡಿಬಿಟ್ಟು ಸಮಸ್ಯೆ ಮಾಡ್ಕೋಬೇಡಿ. ಪ್ರಪಂಚದಲ್ಲಿ ದೇವರು ಪ್ರತಿಯೊಬ್ಬರಿಗೆ ಅವ್ರದೇ ಆದಂಥ ಒಂದು ಸ್ಕಿನ್ ಕಲರ್ ಕೊಟ್ಟಿದ್ದಾನೆ, ಅವ್ರದೇ ಆದ ಒಂದು ಹೈಟ್ ಕೊಟ್ಟಿದ್ದಾನೆ, ಅವ್ರದೇ ಆದಂಥ ಒಂದು ವೇಟ್ ಕೊಟ್ಟಿದ್ದಾನೆ. ಒಬ್ಬರೊಬ್ಬರ ಫ್ಯಾಮಿಲಿನಲ್ಲಿ ಎಲ್ಲ 6 ಅಡಿ ಫೀಟ್ದವ್ರು ಇರ್ತಾರೆ, ಒಬ್ಬರೊಬ್ಬರ ಫ್ಯಾಮಿಲಿ ತುಂಬ ಎಲ್ಲ ಫೇರ್ ಇರ್ತಾರೆ, ಒಬ್ಬರೊಬ್ಬರ ಫ್ಯಾಮಿಲಿಯಲ್ಲಿ ತುಂಬ ಕುಳ್ಳಗಿರ್ತಾರೆ, ಒಬ್ಬರೊಬ್ಬರು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಒಬ್ಬರು ನೋಡೋಕೆ ತುಂಬ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಬಟ್ ಅದು ಪ್ರಕೃತಿದ ನಿಯಮ, ನಾವು ಅದನ್ನು ಅಕ್ಸೆಪ್ಟ್ ಮಾಡಬೇಕು. ದೇವರು ನಮಗೆ ಈ ಥರನೇ ಕೊಟ್ಟಿದ್ದಾನೆ, ಇದೇ ಬ್ಯೂಟಿ. US ನಲ್ಲಿ, ಯುರೋಪ್ನಲ್ಲಿ ಎಲ್ಲ ದೊಡ್ಡ ಈ ಥರ ಇದು ಇದೆ. ಏನಪ್ಪ, ಇವನ್ ಬ್ಲ್ಯಾಕ್ ಏನಿದಾರಲ್ಲ, ವಿ ಆರ್ ಆಲ್ಸೋ ಹ್ಯೂಮನ್. ನಮ್ಮ ಕಲರ್ ಕಪ್ಪಿದೆ ಅಂತ ನಾವು ಮನುಷ್ಯರಿಲ್ಲ ಅಂತ ಏನಿಲ್ಲ, ವಿ ಆರ್ ಆಲ್ಸೋ ಹ್ಯೂಮನ್. ಸೊ ನೀವೆಲ್ಲ ಈ ಅಡ್ವರ್ಟೈಸ್ಮೆಂಟು, ಯಾರೋ ಫ್ರೆಂಡ್ಸ್ ಹೇಳಿದ್ದಾನೆ, ಯಾರೋ ನಮ್ಮ ರೂಮ್ಮೇಟ್ ಯೂಸ್ ಮಾಡಿದ್ದಾನೆ, ಅವನು ಸ್ವಲ್ಪ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ ನೀವು ಯಾವುದೋ ಕಾರಣಕ್ಕೆ ಇಂಥವೆಲ್ಲ ಕ್ರೀಮ್ ಯೂಸ್ ಮಾಡಿಬಿಟ್ಟು ಸಫರ್ ಆಗಬೇಡಿ. ಈ ವಿಡಿಯೋ ಮಾಡೋದು ಉದ್ದೇಶ ಓನ್ಲಿ ಫಾರ್ ನಿಮಗೆ ಎಚ್ಚರಿಕೆ, ಪ್ರಿಕಾಷನರಿ. ಪಾಪ ಎಷ್ಟೋ ಜನರಿಗೆ ಗೊತ್ತಿರಲ್ಲ, ಯಂಗ್ ಹುಡುಗರು. ನಂದು ಆಲ್ಮೋಸ್ಟ್ 1 lakh ಸಬ್ಸ್ಕ್ರೈಬರ್ಸ್ನಲ್ಲಿ ಎಷ್ಟೋ ಜನ ಆಲ್ಮೋಸ್ಟ್ 70-80% ಯಂಗ್ ಹುಡುಗರು ಇದ್ದಾರೆ. ಅವರಿಗೆ ಈ ವಿಷಯ ಗೊತ್ತಾಗಲಿ. ಈ ವಿಷಯ ತಾವು ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ತಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಇದರಿಂದ ನನಗೆ ವ್ಯೂಸ್ ಜಾಸ್ತಿ ಮಾಡಿ ನನಗೇನು ಬೇಕಾಗಿಲ್ಲ ಅದು, ಬಟ್ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಯಾಕಂದರೆ ಎಷ್ಟೋ ಜನ ಓವರ್ ದ ಕೌಂಟರ್ ಮೆಡಿಕಲ್ನಲ್ಲಿ ಹೋಗ್ಬಿಟ್ಟು, ಇಲ್ಲಾಂದ್ರೆ ಇವತ್ತು ಮೆಡಿಕಲ್ ಹೋಗೋದ ಅವಶ್ಯಕತೆ ಇಲ್ಲ, ಬರೀ ಆನ್ಲೈನ್ನಲ್ಲಿ ನೀವು ಜಸ್ಟ್ ಯಾವುದೋ ಮೆಡಿಸಿನ್ ಪರ್ಚೇಸ್ ಮಾಡ್ಬೋದು. ಗವರ್ಮೆಂಟ್ ಕೂಡ, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಆನ್ಲೈನ್ನಲ್ಲಿ ಈ ಥರ ಮೆಡಿಸಿನ್ ನೀವು ಬ್ಯಾನ್ ಮಾಡಬೇಕು. ಆನ್ಲೈನಲ್ಲಿ ಎಷ್ಟೋ ಸರ್ತಿ ಯಾವ ಮೆಡಿಸಿನ್ ಫಾರ್ಮಸಿ ಕೌಂಟರ್ನಲ್ಲಿ ಪರ್ಚೇಸ್ ಮಾಡೋಕ್ಕಾಗಲ್ಲ ವಿತೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನು. ಅದು ಅಬಾರ್ಷನ್ ಪಿಲ್ಸ್ ಇರಬಹುದು, ಅದು H1 ಡ್ರಗ್ ಇರಬಹುದು, ಅಥವಾ ಬೇರೆ ಬೇರೆ ಡ್ರಗ್ಸು, ನ್ಯೂರೋಲಾಜಿಕಲ್ ಡ್ರಗ್ಸು. ಅದು ವಿತೌಟ್ ಪ್ರಿಸ್ಕ್ರಿಪ್ಷನ್ ಆಫ್ ಒಂದು ಸೈಕೇಟ್ರಿಷನ್ನು, ಒಬ್ಬರು ನ್ಯೂರೋಫಿಸಿಷಿಯನು ಅಥವಾ ಒಬ್ಬರು ನೆಫ್ರಾಲಜಿಸ್ಟು, ವಿತೌಟ್ ಅವ್ರ ಪ್ರಿಸ್ಕ್ರಿಪ್ಷನ್ ನೀವು ಪರ್ಚೇಸೇ ಮಾಡೋಂಗಿಲ್ಲ ಮೆಡಿಕಲ್ನಲ್ಲಿ. ಅಂಥ ಮೆಡಿಸಿನ್ ನೀವು ಆನ್ಲೈನ್ನಲ್ಲಿ ಈಸಿಲಿ ಅವೈಲೇಬಲ್ ಇದ್ದೀರ, ಆರಾಮಾಗಿ ಆನ್ಲೈನ್ನಲ್ಲಿ ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಆನ್ಲೈನಲ್ಲಿ ಎಷ್ಟೋ ನಾರ್ಕೋಟಿಕ್ ಡ್ರಗ್ಸು, ಎಷ್ಟೋ ಸ್ಟೀರಾಯ್ಡ್ಸು ಆರಾಮಾಗಿ ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಅದಕ್ಕೇನು ರೂಲ್ಸ್ ಮತ್ತು ರೆಗ್ಯುಲೇಷನೇ ಇಲ್ಲ. ನೋಡಿ, ಈ ಥರ ಆನ್ಲೈನಲ್ಲಿ ಪರ್ಚೇಸ್ ಮಾಡಿಬಿಟ್ಟು ಈ ಒಂದು ಫ್ಯಾಮಿಲಿದು ಈ ಥರ ದುರ್ಗತಿಯಾಗಿದೆ. ಈ ಟ್ರಾಮಾದಿಂದ ಹುಡುಗ ಹೊರಗಡೆ ಬರಬೇಕು. ಆಮೇಲೆ ಎಷ್ಟು ಫೈನಾನ್ಸಿಯಲ್ ಲಾಸ್ ಆಗಿದೆ, ಆ ಲಾಸ್ನ ರಿಕವರ್ ಮಾಡಬೇಕಂದ್ರೆ ಆ ಫ್ಯಾಮಿಲಿಗೆ 2 ವರ್ಷ 3 ವರ್ಷ ಬೇಕು. ಸೊ ಎಚ್ಚರಿಕೆ, ಹುಷಾರಾಗಿರಿ. ನಮಸ್ಕಾರ.